ವಿದ್ಯಾಭ್ಯಾಸ. ನಾವಿವತ್ತು ಇಲ್ಲಿದ್ದೀವಿ, ಇಲ್ಲಿ ಈ ಥರ ಕೆಲಸಗಳನ್ನು ಮಾಡ್ತೀವಿ ಅಂದರೆ ನಮ್ಮ ಸಹ ವಿದ್ಯಾಭ್ಯಾಸದಿಂದನೇ ಬಂದಿರೋದು. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು. ಕಾಫಿ ಗಿರೀಶ್ ಗೆಳೆಯರ ಬಳಗ, ಕಾಂಡೆ ಹೋಬಳಿ ಸ್ವಯಂ ಸೇವಕರು ಎಲ್ಲರೂ ಸಹಕಾರದೊಂದಿಗೆ ನಮ್ಮ ಶಾಲೆಗೆ ಬಣ್ಣದ ವ್ಯವಸ್ಥೆ ಆಗಿದ್ದು, ಶಾಲೆ ಈಗ ಸುಂದರವಾಗಿ ಕಾಣಲು ಸ್ವಚ್ಛವಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಏನಾದರೂ ಸಾಧನೆ ಮಾಡಿದರೆ ಇಲ್ಲಿ ತನಕ ಅಂದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳನ್ನೇ ಏನಾದರೂ ಸಾಧನೆ ಮಾಡಿದ್ದಾರೆ. ಹಾಗಾಗಿ ನಾವು ಏನಾದ್ರು ಒಂದು ಅಳಿಲು ಸೇವೆ ಮಾಡೋಣ ಅಂತ ಮಾಡಿದ್ದೀವಿ. ಇದು ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶನ. ಸಮಾಜದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರಾದರೂ ಕೆಲಸ ಮಾಡ್ತಾರೆ, ನಮ್ಮ ಕಾಂಡೆ ಹೋಬಳಿ ಯಾರು ಮಾಡ್ತಾ ಇದ್ದಾರೆ ಅಂತ ಒಂದು ಕಾಪಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ನಾವು ಏನಾದ್ರು ಒಂದು ಬಡವರ ಮಕ್ಕಳಿಗೆ ಅಳಿಲು ಸೇವೆನ ಮಾಡೋಣ ಅಂತ ಅವೇರ್ನೆಸ್ ಆಗಲಿ. ಅಟ್ಲೀಸ್ಟ್ ಅವ್ರವ್ರ ಊರಲ್ಲಿ ಅವರೆಲ್ಲ ಈ ರೀತಿ ಮಾಡಿದರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿತದೆ. ನಿಮ್ಮ ಮಗು ಯಾವ ಕಾನ್ವೆಂಟು, ನಿಮ್ಮ ಮಗಳು ಯಾವ ಸ್ಕೂಲು? ನಾನು ಡೈಲಿ ಬಸ್ಸಲ್ಲೇ ಕಳ್ಸೋದಪ್ಪ. ಹೌದಾ? ನಾವು ಯಾಕೆ ರಿಸ್ಕು ಅಂತ ಬೋರ್ಡಿಂಗಿಗೆ ಬಿಟ್ಟಿದ್ದೀವಿ. ನೀವು ಅಷ್ಟೇನಾ ಫೀಸ್ ಕಟ್ಟಿದ್ದು? ನಾವು ಇಷ್ಟು ಫೀಸ್ ಕಟ್ಟಿದ್ದೀವಿ ಗೊತ್ತಾ? ಎಸ್, ಸಾಮಾನ್ಯವಾಗಿ ಈ ರೀತಿಯಾಗಿ ತಮ್ಮ ದೊಡ್ಡಸ್ತಿಕೆಯನ್ನ ತೋರಿಸಿಕೊಳ್ಳುವ ತೋರಿಕೆಯ ಮಾತುಗಳು ಕೆಲ ಪೋಷಕರ ಮಧ್ಯೆ ನಡೀತಾನೆ ಇರುತ್ತೆ. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳನ್ನ ಬಿಡೋದು, ಜಾಸ್ತಿ ಫೀಸ್ ಕಟ್ಟೋದು ಹೆಚ್ಚಿನ ಪೋಷಕರಿಗೆ ಒಂದು ರೀತಿಯ ಶೋಕಿಯಾಗಿ ಪರಿಣಮಿಸಿದೆ. ಹೀಗೆ ಪೋಷಕರೇ ದುಡ್ಡನ್ನ ಸುರಿಯೋಕೆ ರೆಡಿ ಇರುವಾಗ ಖಾಸಗಿ ಶಾಲಾ ಕಾಲೇಜುಗಳು ಬಿಡ್ತವಾ? ಚಾನ್ಸೇ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಮನಸೋ ಇಚ್ಛೆ ದುಡ್ಡನ್ನ ಪೀಕ್ತಾರೆ. ಹೀಗಾಗಿಯೇ ಹೆಚ್ಚಿನ ಪೋಷಕರಿಗೆ ಸರ್ಕಾರಿ ಶಾಲೆಗಳು ಬೇಡವೇ ಬೇಡ, ಗೌರ್ಮೆಂಟ್ ಶಾಲೆಗಳು ಅಂದ್ರೆ ಮೂಗು ಮುರಿತಾರೆ. ಈ ರೀತಿ ಪೋಷಕರು ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸಿರೋದ್ರಿಂದ ಇವತ್ತು ಲೆಕ್ಕವಿಲ್ಲದಷ್ಟು ಸರ್ಕಾರಿ ಶಾಲೆಗಳು ಶಾಶ್ವತವಾಗಿ ಬಾಗಿಲು ಹಾಕಿಕೊಂಡಿವೆ. ಈ ಲಿಸ್ಟ್ನಲ್ಲಿ ಚಿಕ್ಕಮಗಳೂರು ತಾಲೂಕಿನ ಒಳಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಇತ್ತು. ಸಹಜವಾಗಿ ಅಲ್ಲಿ ಬಡ ಮಕ್ಕಳೇ ಹೆಚ್ಚಾಗಿ ಬರ್ತಿದ್ರು. ಶಾಲೆಗೆ ಬರುವ ಮಕ್ಕಳಿಗೆ ಒಳ್ಳೆಯ ಸೌಲಭ್ಯ ಒದಗಿಸಬೇಕು, ಶಿಥಿಲ ವ್ಯವಸ್ಥೆಯಲ್ಲಿ ಇರುವ ಶಾಲೆಯನ್ನ ಅಂದಗೊಳಿಸಬೇಕು ಅಂತ ತೀರ್ಮಾನಿಸಿದ ಕಾಫಿ ಗಿರೀಶ್ ಶಾಲೆಯ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಮಕ್ಕಳಿಗೆ ಶಾಲಾ ಬ್ಯಾಗ್, ಪುಸ್ತಕ ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಯನ್ನ ಪೇಂಟಿಂಗ್ ಮಾಡಿಸಿ ಅಂದವಾಗಿ ಕಾಣುವಂತೆ ಮಾಡಿದ್ದಾರೆ. ಶಾಲೆಯ ವಾತಾವರಣವನ್ನ ಸಂಪೂರ್ಣ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡಿದ್ದಾರೆ. ಪಕ್ಕದಲ್ಲಿನ ಅಂಗನವಾಡಿಗೂ ಕೂಡ ಬಣ್ಣ ಬಳಿದು ಮಕ್ಕಳ ಕಲಿಕೆಗೆ ಸುಂದರ ಪರಿಸರವನ್ನ ಒದಗಿಸಿಕೊಟ್ಟಿದ್ದಾರೆ. ಹೀಗೆ ಕಾಫಿ ಗಿರೀಶ್ ಶಾಲೆಗೆ ಕಾಯಕಲ್ಪ ಕೊಡುವ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ತಿಳಿದು ಕಾಫಿ ಗಿರೀಶ್ ಸ್ನೇಹ ಬಳಗದ ಸದಸ್ಯರು, ಖಾಂಡ್ಯ ಸ್ವಯಂ ಸೇವಕ ತುರ್ತು ಘಟಕದ ಸದಸ್ಯರು, ಊರವರು ಎಲ್ಲರೂ ಸಾಥ್ ಕೊಟ್ಟು ಕಾಫಿ ಗಿರೀಶ್ ಅವರ ಸಮಾಜಮುಖಿ ಕಾರ್ಯವನ್ನ ಶ್ಲಾಘಿಸಿದ್ರು. ಕೇವಲ ಈ ಶಾಲೆ ಅಂತ ಅಲ್ಲ, ನಮ್ಮ ಸುತ್ತಮುತ್ತ ಯಾವುದೇ ಸರ್ಕಾರಿ ಶಾಲೆಗಳು ಅಗತ್ಯ ಸೌಲಭ್ಯಗಳಿಂದ ವಂಚಿತವಾಗಿದ್ರೆ ಅಂತಹ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಕಾಫಿ ಗಿರೀಶ್ ಮುಂದಾಗ್ತಿರೋದು ನಿಜಕ್ಕೂ ಪ್ರಶಂಸನೀಯ ಅಂತ ಕೊಂಡಾಡಿದ್ದಾರೆ. ಕಾಫಿ ಗಿರೀಶ್ ಹುಯಿಗೆರೆ ಇವರನ್ನು ಭೇಟಿ ಮಾಡಿದಾಗ ಪೇಂಟ್ ಎಲ್ಲ ಅದೆಷ್ಟು ಖರ್ಚಾಗುತ್ತೆ ನಾನು ಕೊಡ್ತೀನಿ ಅಂತ ಹೇಳಿದರು. ಆ ಲೆಕ್ಕಾಚಾರ ನಾವು ಸುಮಾರು ಒಂದು 20,000 ಮೇಲೆ ಆಗಿದೆ. ಅದಷ್ಟನ್ನು ಅವರು ಬರೆಸಿಬಿಟ್ಟು ನಮಗೆ ಪೇಂಟನ್ನು ಕೊಟ್ಟಿದ್ದಾರೆ. ನಮ್ಮದೇನೋ ಸ್ವಯಂ ಸೇವಕರು ನಾವು ಆ ಪೇಂಟನ್ನು ದಾನಿಗಳ ಮೂಲಕ ತೊಗೊಂಡು ನಾವು ಸಮಾಜ ಸೇವೆ ಮಾಡುವಂಥ ಸ್ಕೂಲಿಗೆ ಬಣ್ಣ ಬೆಳೆಯುತ್ತಿದ್ದು ನಮ್ಮದು ಇದು 7ನೇ ಕಾರ್ಯಕ್ರಮ. ಮೊದಲಿಗೆ ನಾನು ಕಲಿತಂಥ ಶಾಲೆ. ಇವಾಗ ನೋಡಿದ್ರೆ ಸ್ವಲ್ಪ ಬೇಸರ ಆಗ್ತಿದೆ. ಯಾಕಂದರೆ ನಾವು ಓದ್ತಿದ್ದಾಗ ಹೆಚ್ಚು ಕಡಿಮೆ ಒಂದು 100 ಮೇಲೆ ಸ್ಟ್ರೆಂತ್ ಇತ್ತು. ಮಕ್ಕಳಿಗೆ ಕೆಲವೊಂದು ಸರಿಯಾದ ವ್ಯವಸ್ಥೆಗಳು ಸಿಗ್ತಾ ಇಲ್ಲ. ಈ ಥರ ಒಬ್ಬರು ದಾನ ಮಾಡೋರು ಯಾರತ್ತಿದೆ ಶಾಲೆದು ಈಗ ಬಣ್ಣ ಹೊಡಿಸೋದಾಗಿರ್ಬೋದು ಅಥವಾ ಶಾಲೆ ಗಾರ್ಡನ್ಗಳಾಗಿರ್ಬೋದು, ಶಾಲೆ ಸುಸಜ್ಜಿತವಾಗಿದ್ದರೆ ಮಕ್ಕಳು ಈ ಶಾಲೆಯಲ್ಲಿ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡು ಮಕ್ಕಳನ್ನ ಕಳಿಸ್ತಾರೆ. ಯುವಕರಿಗೆ ಒಂದು
ಮಾರ್ಗದರ್ಶನ. ಯುವಕರೆಲ್ಲ ಮುಂದೇನು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಶಾಲೆ ಬಗ್ಗೆ ಸಾಮಾಜಿಕ ಕಳಕಳಿ ಇದನ್ನೆಲ್ಲ ಬೆಳೆಸ್ಕೋಬೇಕಂತೇಳಿ ಸಮಾಜದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರಾದರೂ ಕೆಲಸ ಮಾಡ್ತಾರೆ, ನಮ್ಮ ಕಾನ್ಸ್ಟೇಬಲ್ ಯಾರು ಮಾಡ್ತಾ ಇದ್ದಾರೆ ಅಂತ ಅದು ಕಾಫಿ ಗಿರೀಶ್. ಇದೊಂದೇ ಕೆಲಸ ಅಂತಲ್ಲ, ಶಾಲೆದ ಕೆಲಸ ಅಂತಲ್ಲ, ಶಾಲಾ ಮಕ್ಕಳಿಗೆ ಬ್ಯಾಗ್ ಕೊಟ್ಟಿದ್ದಿರ್ಬೋದು, ಬುಕ್ ಕೊಟ್ಟಿದ್ದಿರ್ಬೋದು, ಎಲ್ಲೇ ಬಂದು ಮನೆ ಬಿದ್ದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಪ್ರತಿಯೊಂದಕ್ಕೂ ಫುಡ್ಡಿನ ಕಿಟ್ ಸಮೇತ ಅವ್ರು ತಲೆ ಮೇಲೆ ಹೊತ್ಕೊಂಡೋಗಿ ಕೊಟ್ಟಿದ್ದಿದೆ. ಹೋದ ವರ್ಷ ಆಚೆ ವರ್ಷ ಅತಿವೃಷ್ಟಿ ಬರಲಿ ಅನಾವೃಷ್ಟಿ ಬರಲಿ ನಮಗೆ ಫಸ್ಟ್ ನೆನಪಾಗದೆ ಗಿರೀಶಣ್ಣ. ಎಲ್ಲೇ ಒಂದೇ ಕಾರ್ಯಕ್ರಮ ಆಗಲಿ, ಎಲ್ಲೇ ಒಂದು ಕಷ್ಟ ಆದಲ್ಲಿಗೂ ಗಿರೀಶ್ ಅವರು ಬರ್ತಾರೆ. ನಾನು ಓದಿದಂಥ ಶಾಲೆ ನನಗೂ ತುಂಬ ಖುಷಿ ಆಗುತ್ತೆ. ಬಣ್ಣ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ನಾವು ನಮ್ಮ ಊರಿನ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮುಂದೇನೂ ಕೂಡ ಇಂಥ ಒಳ್ಳೊಳ್ಳೆ ಕೆಲಸಗಳು ಅವ್ರು ಮಾಡಲಿ. ನಮಗೆ ತುಂಬ ಒಂದು ಹೆಮ್ಮೆ ಕೊಟ್ಟು ಈ ಬಡವ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಗೌರವವನ್ನು ಕೊಟ್ಟು ಈ ಶಾಲೆಗೊಂದು ಅಭಿವೃದ್ಧಿನೇ ತಂದಂಗೆ ಮಾಡಿಕೊಟ್ರು. ಇಂಥ ಬಡ ಸ್ಕೂಲ್ಗೆ ಇನ್ನೂ ಸಹಕಾರ ಕೊಡ್ತಾ ಉತ್ತಮವಾಗಿ ಬೆಳೆಸಲಿ ಅಂತ ಹೊರತು ಕೇಳ್ಕೊಳ್ತಿದ್ದೀನಿ. ಸುಂದರವಾಗಿ ಆಕರ್ಷಣೀಯವಾಗಿ ಬಣ್ಣಗಳನ್ನು ಹಾಕಿಸ್ಕೊಟ್ಟಿದ್ದಾರೆ. ಸುಂದರವಾದಂಥ ಒಂದು ಮೈದಾನವನ್ನು ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಆಟ ಆಡೋದಕ್ಕೆ ಖುಷಿ ಪಡ್ತಾ ಇದ್ದಾರೆ. ಶಾಲೆಯನ್ನು ಒಳಗಡೆ ಹೊರಗಡೆ ನೋಡೋಕ್ಕೂ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಕೂಡ ನಮ್ಮ ಮಕ್ಕಳಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದ್ದಾರೆ. ನಮ್ಮ ಶಾಲೆಯನ್ನು ಸ್ವಚ್ಛವಾಗಿ ಕಾಣಲು ಮಾಡಿಕೊಟ್ಟಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ. ಕಾಫಿ ಗಿರೀಶ್ ಅವರು ನಮ್ಮ ಶಾಲೆಗೆ ಬಂದು ಸುಣ್ಣ ಬಣ್ಣವನ್ನು ಹೊಡೆದು ಕೊಟ್ಟಿದ್ದಾರೆ. ಹೋದ ಸಲ ನಮಗೆ ಬ್ಯಾಗು ಕೊಟ್ಟಿದ್ರು. ಸ್ಕೂಲೆಲ್ಲ ನೀಟ್ ಮಾಡಿಸ್ಕೊಟ್ಟಿದ್ದಾರೆ. ಆಟ ಆಡೋದಕ್ಕೆ ಗ್ರೌಂಡ್ ಅನ್ನು ಸ್ವಚ್ಛ ಮಾಡಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಕಾಫಿ ಗಿರೀಶ್ ಈ ರೀತಿಯಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋಕೆ ಕಾರಣವೂ ಇದೆ. ಬಾಲ್ಯದಲ್ಲಿ ಗಿರೀಶ್ ಅವರು ಕಷ್ಟದ ದಿನಗಳನ್ನು ಎದುರಿಸಿದ್ದಾರೆ. ಊಟ ಬಟ್ಟೆಗೂ ಗೋಳಾಡಿದ್ದಾರೆ. ಫೀಸ್ ಕಟ್ಟಲು ಪರಿಪಾಟಲು ಪಟ್ಟಿದ್ದಾರೆ. ತುಂಬ ನೊಂದಿದ್ದಾರೆ. ಹೀಗ ಆಗ್ಬಿಡುತ್ತಲ್ಲ ನಮ್ಮ ಜೀವನ ಅಂತ ಕಣ್ಣೀರು ಹಾಕಿ ಬಾಲ್ಯವನ್ನು ಎದುರಿಸಿದ್ದಾರೆ. ಹೀಗೆ ಸಾಲು ಸಾಲಾಗಿ ಎದುರಿಸಿದ ಸಂಕಷ್ಟಗಳೇ ಇವತ್ತು ಕಾಫಿ ಗಿರೀಶ್ರನ್ನ ಪರಿಪೂರ್ಣ ವ್ಯಕ್ತಿಯಾಗಿ ಮಾಡಲು ಸಹಕಾರಿಯಾಗಿದೆ. ಸವಾಲಿನ ಜೀವನವನ್ನು ಛಲದಿಂದ ಎದುರಿಸಿದ ಅವರು ಇಂದು ವ್ಯಾವಹಾರಿಕವಾಗಿ ಮುಂದುವರೆದು ಸಮಾಜದಲ್ಲಿ ಒಂದೊಳ್ಳೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ತಾನು ಅನುಭವಿಸಿದ ಕಷ್ಟ ಬೇರೆ ಯಾವ ಮಕ್ಕಳಿಗೂ ಬರಬಾರದು. ಅದರಲ್ಲೂ ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯೋರೇ ಹೆಚ್ಚು. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗಳ ಮಕ್ಕಳು ಯಾರಿಗಿಂತಲೂ ಕಡಿಮೆ ಅನ್ನೋ ಭಾವನೆ ಬರಬಾರ್ದು ಅಂತ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳ ಭವಿಷ್ಯಕ್ಕೆ ಊರುಗೋಲಾಗುವ ಕೆಲಸವನ್ನು ಗಿರೀಶ್ ಮಾಡ್ತಿದ್ದಾರೆ. ಮತ್ತು ನಾನು ಸಹ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋದು. ನಮ್ಮ ಶಾಲೆಯಲ್ಲಿ ನಾವು ಸಹ ಒಂದು ಹಾಕಕ್ಕೆ ಬಟ್ಟೆನೂ ಇರಲಿಲ್ಲ. ನಾವೊಂದು ಫೀಸ್ ಕಟ್ಟಬೇಕು ಅಂತಂದ್ರೆ ತಿಂಗಳಾನ್ಗಟ್ಟಲೆ ವೆಯ್ಟ್ ಮಾಡಿ ಮಾಡ್ತಾಯಿದ್ದು. ನಾವು ಯಾರು ಶ್ರೀಮಂತರ ಮಕ್ಕಳಲ್ಲ. ಇವತ್ತು ನಾವು ಪಟ್ಟಣ ಸೇರಿ ಏನೋ ಒಂದು ದುಡ್ದು ನಮ್ಮ ಊರಿಗೆ ನಾವು ಬಂದಿದ್ವಿ. ನಾವು ಏನಾದ್ರು ಒಂದು ಬಡವರ ಮಕ್ಕಳಿಗೆ ಅಳಿಲು ಸೇವೆನ ಮಾಡೋಣ ಅಂತ. ಮತ್ತು ಯಾವುದೇ ವಿಷಯಕ್ಕೆ ನಾವು ಸಹಕಾರ ಮಾಡಿದರೂ ಅದು ನಿಲ್ಲಲ್ಲ. ವಿದ್ಯಾಭ್ಯಾಸ ನಾವು ಇವತ್ತು ಇಲ್ಲಿದ್ದೀವಿ, ಇಲ್ಲಿ ಈ ಥರ ಕೆಲಸಗಳನ್ನು ಮಾಡ್ತೀವಿ ಅಂದರೆ ನಮ್ಮ ಸಹ ವಿದ್ಯಾಭ್ಯಾಸದಿಂದನೇ ಬಂದಿರೋದು. ಮತ್ತು ಗೌರ್ಮೆಂಟ್ ಶಾಲೆಯಲ್ಲೇ ನಾವು ಓದಿರೋದು. ಮತ್ತು ಏನಾದರೂ ಸಾಧನೆ ಮಾಡಿದ್ದಾರೆ ಇಲ್ಲಿ ತನಕ ಅಂದರೆ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳನ್ನೇ ಏನಾದರೂ ಸಾಧನೆ ಮಾಡಿರೋದು. ಹಾಗಾಗಿ ನಾವು ಏನಾದ್ರು ಒಂದು ಅಳಿಲು ಸೇವೆ ಮಾಡೋಣ ಅಂತ ಮಾಡಿದ್ದು. ಇಲ್ಲಿ ಸ್ಕೂಲ್ನಂತ ಇಲ್ಲಿ ಬರುವಾಗ ಒಂದು ಸ್ವಲ್ಪ ಎಲ್ಲ ಹೊಳ ಎಲ್ಲ ಬೆಳ್ಕೊಂಡು ಸ್ಥಿತಿ ಎಲ್ಲ ಈ ರೀತಿ ಇತ್ತು. ಎಲ್ಲ ನಮ್ಮ ಇಲ್ಲಿರುವ STMC ಅಧ್ಯಕ್ಷದಿಂದ ಹಿಡಿದು ಅವರೆಲ್ಲ ಸದಸ್ಯರು ಮತ್ತು ಇಲ್ಲಿರುವ ನಮ್ಮ ಎಲ್ಲ ನಾಯಕರು ಎಲ್ಲ ಯುವಕರು 100ಕ್ಕಿಂತ ಹೆಚ್ಚು ಯುವಕರು ಇಲ್ಲಿ ಬಂದು ಇವತ್ತು ನಮ್ಮ ಸ್ಕೂಲಿಗೆ ಒಂದು ಒಳ್ಳೆಯ ಇದನ್ನು ಮಾಡಿದ್ದಾರೆ. ಇದರಿಂದ ಬೇರೆ ನಮಗೇನು ಆಗಬೇಕಾಗಿಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಅವೇರ್ನೆಸ್ ಆಗಲಿ, ಅಟ್ಲೀಸ್ಟ್ ಅವ್ರವ್ರ ಊರಲ್ಲಿ ಅವರೆಲ್ಲ ಈ ರೀತಿ ಮಾಡಿದರೆ ನಮ್ಮ ಸರ್ಕಾರಿ ಶಾಲೆಗಳು ಉಳಿತದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಕಾಫಿ ಗಿರೀಶ್ ಅದರ ಜೊತೆಗೇನೆ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡೆಗಳಿಗೂ ಕೂಡ ಉತ್ತೇಜನ ಕೊಡುವ ಕೆಲಸವನ್ನ ಕಳೆದ ಹಲವು ವರ್ಷಗಳಿಂದ ಮಾಡಿಕೊಂಡು ಬರ್ತಿದ್ದಾರೆ. ಅದೆಷ್ಟೋ ಜನ ತಾವು ಒಂದು ಹಂತಕ್ಕೆ ಬೆಳೆದ ಬಳಿಕ ಎಲ್ಲವನ್ನ ಮರೆತು ಬಿಡ್ತಾರೆ. ತಾನು ತನ್ನ ಕುಟುಂಬ ಅಂತಷ್ಟೇ ಸೀಮಿತ ಬದುಕನ್ನ ರೂಪಿಸಿಕೊಳ್ತಾರೆ. ಅಂಥವರ ಮಧ್ಯೆ ಕಾಫಿ ಗಿರೀಶ್ ಅಂತವರ ಸಮಾಜಮುಖಿ ಕಾರ್ಯ ನಿಜಕ್ಕೂ ಇಂದಿನ ಯುವ ಸಮುದಾಯಕ್ಕೆ ಮಾದರಿ ಅಂದ್ರೆ ಅತಿಶಯೋಕ್ತಿಯಲ್ಲ. ಪ್ರಶಾಂತ್ ಮೂಡಿಗೆರೆ, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮುಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್. ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ.
ಮಾತ್ರೆ ನುಂಗ್ತಾ ಇದ್ದೀನಿ ಆದರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ, ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 100% ಥೈರಾಯ್ಡು ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.